ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದಿಂದ ಸಾಕಷ್ಟು ಅನಾಹುತಗಳಾಗಿದ್ದಾವೆ. ಸಂಕಷ್ಟಕ್ಕೆ ಸಿಲುಕಿರುವ ಜಿಯೋ ಗ್ರಾಹಕರಿಗೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ವಿಶೇಷ ಪರಿಹಾರ ಘೋಷಣೆ ಮಾಡಿದೆ. ಪ್ರವಾಹ, ಭೂಕುಸಿತದಿಂದ ಸಂಕಷ್ಟದಲ್ಲಿರುವ ಜಿಯೋ ಗ್ರಾಹಕರಿಗೆ 3 ದಿನಗಳ ಕಾಲ ಹೆಚ್ಚುವರಿ ಸೇವೆಯನ್ನು ಉಚಿತವಾಗಿ ಒದಗಿಸುವ ಘೋಷಣೆ ಮಾಡಿದೆ. ಪ್ರಕೃತಿ ವಿಕೋಪಗಳಿಂದ ಆಗಿರುವ ಸಮಸ್ಯೆಗಳನ್ನು ಸರಿಪಡಿಸಲು ತುರ್ತು ಸೇವೆಗಳನ್ನು ಒದಗಿಸಲು ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಆದ್ಯತೆ ನೀಡಿದೆ. ಪ್ರಮುಖವಾಗಿ ಜಿಯೋ ಬಳಕೆದಾರರ ವ್ಯಾಲಿಡಿಟಿಯನ್ನ 3 ದಿನ ಹೆಚ್ಚುವರಿ ಉಚಿತ ವಿಸ್ತರಣೆ ಮಾಡಲಾಗಿದೆ. ಶುಲ್ಕವಿಲ್ಲದೇನೆ ಅನಿಯಮಿತ ಫೋನ್ ಕರೆ, 2GB ಹೈಸ್ಪೀಡ್ ಡೇಟಾ ಫ್ರೀ ಆಗಿ ನೀಡಲಾಗಿದೆ. ಜಿಯೋ ಹೋಮ್ ಬಳಕೆದಾರರಿಗೂ 3 ದಿನ ಹೆಚ್ಚುವರಿ ಬಳಕೆಗೆ ಅವಕಾಶ ಕೊಡಲಾಗಿದೆ. ಪೋಸ್ಟ್ಪೇಯ್ಡ್ ಬಿಲ್ ಪಾವತಿಗೂ 3 ದಿನ ಹೆಚ್ಚುವರಿ ಸಮಯಾವಕಾಶ ನೀಡಿದೆ. ಜಿಯೋ ನೆಟ್ವರ್ಕ್ ಗುಣಮಟ್ಟ ಹೆಚ್ಚಿಸಲು, ಸಮಸ್ಯೆ ಸರಿಪಡಿಸಲು ತಂತ್ರಜ್ಞರ ನೇಮಕ ಮಾಡಿದ್ದು, ಜಿಯೋ ಆನ್ ಗ್ರೌಂಡ್ ಎಂಜಿನಿಯರಿಂಗ್ ತಂಡಗಳಿಂದ ನಿರಂತರ ಕೆಲಸ ಆಗ್ತಾ ಇದೆ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದಡಿಯಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಈ ನೆರವನ್ನ ಘೋಷಣೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹದಿಂದ ಸಾಕಷ್ಟು ಅನಾಹುತಗಳಾಗಿರುವಂಥದ್ದು. ಇದಕ್ಕಾಗಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜಿಯೋ ಗ್ರಾಹಕರಿಗೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ವಿಶೇಷವಾಗಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಪ್ರವಾಹ ಮತ್ತು ಭೂಕುಸಿತ, ಪ್ರಕೃತಿ ವಿಕೋಪ, ಈ ಸಂಕಷ್ಟದಲ್ಲಿರುವಂತಹ ಜಿಯೋ ಗ್ರಾಹಕರಿಗೆ 3 ದಿನಗಳ ಕಾಲ ಹೆಚ್ಚುವರಿಯಾಗಿ ಉಚಿತ ಸೇವೆಯನ್ನ ಒದಗಿಸುವಂತಹ ಮಹತ್ವದ ಘೋಷಣೆಯನ್ನ ಮಾಡಲಾಗಿದೆ. ಪ್ರಕೃತಿ ವಿಕೋಪಗಳಿಂದ ಆಗಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸುವುದಕ್ಕೆ, ತುರ್ತು ಸೇವೆಗಳನ್ನ ಒದಗಿಸುವುದಕ್ಕೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಆದ್ಯತೆ ಕೊಡ್ತಾ ಇದೆ. ಇನ್ನು ಪ್ರಮುಖವಾಗಿ ಜಿಯೋ ಬಳಕೆದಾರರ ವ್ಯಾಲಿಡಿಟಿಯನ್ನ 3 ದಿನಗಳ ಕಾಲ ಹೆಚ್ಚುವರಿ ಉಚಿತ ವಿಸ್ತರಣೆ ಮಾಡಲಾಗಿದೆ. ಶುಲ್ಕವಿಲ್ಲದೇನೆ ಅನಿಯಮಿತ ಫೋನ್ ಕರೆಗಳು, 2GB ಹೈಸ್ಪೀಡ್ ಡೇಟಾ ಫ್ರೀ ಆಗಿ ಕೊಡಲಾಗ್ತಾ ಇದೆ. ಜಿಯೋ ಹೋಮ್ ಬಳಕೆದಾರರಿಗೂ ಕೂಡ 3 ದಿನ ಹೆಚ್ಚುವರಿ ಬಳಕೆಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಇದರ ಜೊತೆಗೆ ಪೋಸ್ಟ್ಪೇಯ್ಡ್ ಬಿಲ್ ಪಾವತಿಯನ್ನ ಮಾಡೋದಕ್ಕೂ ಕೂಡ 3 ದಿನ ಹೆಚ್ಚುವರಿ ಸಮಯ ಅವಕಾಶವನ್ನ ನೀಡಿದೆ. ಜಿಯೋ ನೆಟ್ವರ್ಕ್ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ, ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ತಂತ್ರಜ್ಞರ ನೇಮಕವನ್ನು ಕೂಡ ಮಾಡಿದ್ದು, ಜಿಯೋ ಆನ್ ಗ್ರೌಂಡ್ ಎಂಜಿನಿಯರಿಂಗ್ ತಂಡಗಳಿಂದ ನಿರಂತರವಾಗಿ ಕೆಲಸ ಕೂಡ ಆಗ್ತಾ ಇದೆ. ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಡಿಜಿಟಲ್ ಇಂಡಿಯಾ ದೃಷ್ಟಿಕೋನದ ಅಡಿಯಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಈ ನೆರವನ್ನ ಘೋಷಣೆ ಮಾಡಲಾಗಿದೆ.